ಮಾಡ್ತಿರೋದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಇದು ನನ್ನ ಬದುಕಿನ ಆರಂಭನೋ ಅಂತ್ಯನೋ ಅದು ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ನನಗೋಸ್ಕರ ಸಾರ್ಥಕವಾಗಿ ಬದುಕಕ್ಕಾಗಲಿಲ್ಲ. ಈಗ ಬೇರೆಯವ್ರಿಗೋಸ್ಕರ ಬದುಕೋ ಈ ಜೀವನ ಸಾರ್ಥಕ ಅನಿಸಿದ್ರೆ ಅಷ್ಟೇ ಸಾಕು. ಎಲ್ಲ ನಿನ್ನ ಮೇಲೆ ಭಾರ ಹಾಕಿ ಮುಂದೆ ಹೆಜ್ಜೆ ಇಡ್ತಿದ್ದೀನಿ. ಮುಳುಗಿಸ್ತೀಯೋ ಇಲ್ಲ ದಡ ಸೇರಿಸ್ತೀಯೋ ನಿನಗೆ ಬಿಟ್ಟಿತ್ತು ತಾಯಿ. ಈಗ ಹೇಳು, ನಾನು ತಗೊಂಡ ನಿರ್ಧಾರ ತಪ್ಪ? ಅದು ಬಿಟ್ಟು ನಾನು ಆ ಪರಿಸ್ಥಿತಿಯಲ್ಲಿ ಬೇರೆ ಯಾವ ದಾರಿನ ಆಯ್ಕೆ ಮಾಡ್ಕೋಬೇಕಿತ್ತು? ನೀನು ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಈಗಲೂ ನಾನು ಮಾಡಿದ ತಪ್ಪು ಅಂತ ನಿನಗನ್ನಿಸ್ತಿದ್ರೆ ನೀನು ಹೋಗ್ಬೋದು, ನಾನು ನಿನ್ನ ತಡೆಯಲ್ಲ. ರಾಮ್, ಐ ಆಮ್ ಸಾರಿ, ವೆರಿ ಸಾರಿ. ಇಷ್ಟೆಲ್ಲ ನಡೆದಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ರಾಮ್, ನಾನು ನಿನ್ನ ಮುಂದೆ ತುಂಬ ಚಿಕ್ಕವನಾಗ್ಬಿಟ್ಟೆ. ರಾಮ್, ಚಿಕ್ಕವನಾಗ್ಬಿಟ್ಟೆ. ನೀನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಥ್ಯಾಂಕ್ಸ್ ದತ್ತ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ದತ್ತ, ಇಷ್ಟು ದಿವಸ ನನ್ನ ಬಿಸ್ನೆಸ್ ವಿಷಯದಲ್ಲಿ ನನ್ನ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ಅರ್ಥ ಮಾಡ್ಕೊಂಡಿದ್ದು ದೊಡ್ಡದಲ್ಲ. ಆದರೆ ಇವತ್ತು ನನ್ನ ನೋವನ್ನ ಅರ್ಥ ಮಾಡ್ಕೊಂಡೆ ನೋಡು. ದಟ್ಸ್ ಗ್ರೇಟ್. ಗ್ರೇಟ್ ದತ್ತ. ಖುಷಿ ಆಗ್ತಿದೆ. ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಗೊತ್ತಾ? ಥ್ಯಾಂಕ್ಸ್. ಈಗ ನನಗಿದೆಲ್ಲ ಅರ್ಥ ಆಗಿದೆ ರಾಮ್. ಐ ಜಸ್ಟಿಫೈ ಯುವರ್ ಡಿಸಿಷನ್. ಯಾರು ಏನೇ ಹೇಳಲಿ, ನಾನು ನಿನ್ನ ಜೊತೆ ಗಟ್ಟಿಯಾಗಿ ನಿಂತ್ಕೋತೀನಿ. ದೇವ್ರ ದಯದಿಂದ ನೀನು 100 ಕಾಲ ಬದುಕಬೇಕು. ಆದರೆ ವಿಧಿಯಾಟ ನಮ್ಮ ಕೈಲಿ ಇಲ್ಲವಲ್ಲ. ಒಂದು ವೇಳೆ ನಿನಗೇನಾದರೂ ಆದರೆ ಕಾವೇರಿ ಜೊತೆ ನಾನು ನೆರಳಾಗಿ ನಿಂತ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ಸ್ ದತ್ತ. ಇದಕ್ಕಿಂತ ನಾನು ನಿನ್ನಿಂದ ಏನು ನಿರೀಕ್ಷೆ ಮಾಡಲ್ಲ. ರಾಮ್, ಯು ಆರ್ ಟೂ ಟಯರ್ಡ್ ಫಿಸಿಕಲಿ ಅಂಡ್ ಮೆಂಟಲಿ. ಆದರೆ ಇವತ್ತು ನೀನು ಒಂದು ದೊಡ್ಡ ನಿರ್ಧಾರ ಮಾಡಿ ಜವಾಬ್ದಾರಿ ಹೊರೆ ಇಳಿಸ್ಕೊಂಡಿದ್ದೀಯ.